ಇದ್ರ ಒಳಗಡೆ ನಮಗೆ ಡೈರೆಕ್ಟಾಗಿ ಈ ಒಂದು ಕೇಸ್ ನೋಡೋಕೆ ಸಿಗ್ತಾ ಇರುವಂಥದ್ದು. ಫಸ್ಟ್ ಲುಕ್ಕಲ್ಲಿ ಒಂದೊಳ್ಳೆ ಕ್ವಾಲಿಟಿಯ ಬಿಲ್ಡ್ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇದರ ಕೆಳಗಡೆ ನಮಗೊಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಕೆಲವೊಂದು ಸ್ಟಿಕ್ಕರ್ಸ್ ಎಲ್ಲ ಕೊಟ್ಟಿದ್ದಾರೆ ಬೋಟಿಂದು. ಅದನ್ನು ಬಿಟ್ಟರೆ ಒಂದು ಚಾರ್ಜಿಂಗ್ ಕೇಬಲ್ ಇದೆ, ಟೈಪ್ ಸಿ ಚಾರ್ಜಿಂಗ್ ಕೇಬಲ್, ಒಂದು ಒಳ್ಳೆಯ ವಿಷಯ. ಬೇರೇನು ಸಹ ಸಿಗ್ತಾ ಇಲ್ಲ. ಇದರಲ್ಲಿ ಯಾವುದೇ ಸಿಲಿಕಾನ್ ಟಿಪ್ಸ್ ಇಲ್ಲ. ಏನಕ್ಕೆ ಅಂತ ಅಂದರೆ ಈ ಒಂದು ಇಯರ್ಬಡ್ಗೆ ಸಿಲಿಕಾನ್ ಟಿಪ್ಸ್ನ ಅವಶ್ಯಕತೆನೇ ಇಲ್ಲ. ನೋಡ್ತಾ ಇದ್ರ ಈ ಒಂದು ಕೇಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಸೊ ಈ ಕೇಸನ್ನು ಓಪನ್ ಮಾಡಿದ್ರೆ ಈ ಬಡ್ಸ್ ನಿಮಗೆ ಈ ರೀತಿ ಕಾಣುತ್ತೆ. ಒಂದು ಒಳ್ಳೆಯ ಬಿಲ್ಡನ್ನು ಹೊಂದಿರುವಂಥ ತುಂಬ ಕಾಂಪ್ಯಾಕ್ಟ್ ಆಗಿರುವಂಥ ಕೇಸ್ ಅಂತ ಅನ್ಬೋದು. ನನಗೆ ಈ ರಿಂಗ್ LED ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಒಂಥರ. ರಿಂಗ್ LED ಅನ್ನು ಕೊಟ್ಟಿದ್ದಾರೆ, ಬೋಟ್ ಲೋಗೋ, ಕೆಳಗಡೆ USB ಟೈಪ್ ಸಿ ಪೋರ್ಟ್ ಇದೆ. ಯಾವುದೇ ಬಟನ್ ಅವಶ್ಯಕತೆ ಇಲ್ಲ. ಫಾಸ್ಟ್ ಪೇರಿಂಗ್, ಪಟ್ ಅಂತ ಪೇರ್ ಆಗಿಬಿಡುತ್ತೆ ಆಯ್ತಾ. ನಿಮಗೆ ಈ ಒಂದು ಬಡ್ಸಲ್ಲೂ ಕೂಡ ಇಂಡಿಕೇಟರ್ ಇರುವಂಥದ್ದು ಒಂದು ಒಳ್ಳೆ ವಿಷಯ. ಒಂದರಲ್ಲಿ ನಿಮ್ಗೆ 2 ಮೈಕ್ರೋಫೋನ್ ಸಿಗ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಯಾವ ಕಾಂಪ್ಯಾಕ್ಟ್ ಆಗಿದೆ, ನಿಮ್ಗೆ ಕ್ಯಾರಿ ಮಾಡೋದಕ್ಕೆಲ್ಲ ಏನೋ ಒಂದು ಎಕ್ಸ್ಟ್ರಾ ವಸ್ತು ಕ್ಯಾರಿ ಮಾಡ್ತಾ ಇದೀನಿ ಅಂತ ಅನ್ಸೋದೇ ಇಲ್ಲ ಆಯ್ತಾ, ಅಷ್ಟು ಕಾಂಪ್ಯಾಕ್ಟ್ ಆಗಿದೆ. ಜೊತೆಗೆ ಈ ಒಂದು ಇಯರ್ಬಡ್ಸ್ ಏನಿದೆ ಇದು IP-X5 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಅನ್ನು ಹೊಂದಿರುವಂಥದ್ದು ಒಂದು ಒಳ್ಳೆ ವಿಷಯ. ಸೊ ವಾಟರ್ ಮತ್ತೆ ಸ್ವೆಟ್ ರೆಸಿಸ್ಟೆಂಟ್ ಅಂತ ಬೇಕಾದ್ರೂ ಅನ್ಬೋದು. ಮಳೆಗೆಲ್ಲ ಬರ್ತಾ ಇದ್ದಾರೆ. ಇನ್ನು ಈ ಬಡ್ಸ್ನ ಟಚ್ ಕಂಟ್ರೋಲ್ ಬಗ್ಗೆ ಮಾತನಾಡಬೇಕು ಅಂತ ಅಂದ್ರೆ ಒಂದ್ಸಲ ಪಿಂಚ್ ಮಾಡಿದ್ರೆ ಪಾಸ್ ಆಗುತ್ತೆ, ಇನ್ನೊಂದ್ಸಲ ಪಿಂಚ್ ಮಾಡಿದ್ರೆ ಪ್ಲೇ ಆಗುತ್ತೆ. 2 ಸೈಡ್ ಬೇಕಾದ್ರೆ ಪಿಂಚ್ ಮಾಡಬಹುದು. 2 ಸಲ ನೀವು ಈ ತರ ಟ್ಯಾಪ್ ಮಾಡಿದ್ರಿ ಅಂತ ಅಂದ್ರೆ ಮುಂದಿನ ಸಾಂಗ್ ಹೋಗುತ್ತೆ. ಈ ಕಡೆ 2 ಸಲ ಟ್ಯಾಪ್ ಮಾಡಿದ್ರೆ ಹಿಂದಿನ ಸಾಂಗ್ ಹೋಗುತ್ತೆ. ಬಲ್ಗಡೆ 3 ಸಲ ಟ್ಯಾಪ್ ಮಾಡಿದ್ರೆ ಬೀಸ್ಟ್ ಮೋಡ್ ಹೋಗುತ್ತೆ. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಎಡಗಡೆ 3 ಸಲ ನೀವು ಟ್ಯಾಪ್ ಮಾಡಿದ್ರೆ ಅದರಿಂದ ನಾವು ಸಪರೇಟ್ ಆಗಿ ಒಂದು ಚಾರ್ಜರ್ ಇಟ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಫೋನಲ್ಲಿರುವಂತಹ ಟೈಪ್ ಸಿ ಅನ್ನೇ ಇದರಲ್ಲೂ ಕೂಡ ನೀವು ಚಾರ್ಜ್ ಮಾಡಬಹುದು. ನಂತರ ಇದರಲ್ಲಿ ಇನ್ಸ್ಟಂಟ್ ವೇಕ್ ಅಂಡ್ ಪೇರ್ ಟೆಕ್ನಾಲಜಿಯನ್ನು ಯೂಸ್ ಮಾಡಲಾಗಿದೆ. ಅಂದರೆ ಈ ಒಂದು ಕೇಸಿಂದ ನೀವು ಓಪನ್ ಮಾಡಿದ ತಕ್ಷಣ ಪಟ್ ಅಂತ ನಿಮ್ಮ ಫೋನಿಗೆ ಕನೆಕ್ಟ್ ಆಗುತ್ತೆ, ಟೈಮೇ ತಗೊಳ್ಳೋದಿಲ್ಲ. ಇದರಲ್ಲಿ ಬ್ಲೂಟೂತ್ 5.3 ಇರುವಂಥದ್ದು ಆಯ್ತಾ. ಸೊ ಅದರಿಂದ ಫಾಸ್ಟಾಗಿ ಕನೆಕ್ಟ್ ಆಗುತ್ತೆ ಮತ್ತು ಕನೆಕ್ಟಿವಿಟಿ ಇಶ್ಯೂ ಆಗೋದಿಲ್ಲ. ತುಂಬ ದೂರ ಇದ್ರೂ ಕೂಡ ಆರಾಮಾಗಿ ಕನೆಕ್ಟ್ ಆಗುತ್ತೆ. ಒಂದು ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದರಲ್ಲಿ ಬೀಸ್ಟ್ ಮೋಡ್ ಇದೆ ಆಯ್ತಾ. ರೈಟ್ ಬಡ್ಡಲ್ಲಿ ನೀವು 3 ಸಲ ಟ್ಯಾಪ್ ಮಾಡಿದ್ರಿ ಅಂತ ಅಂದರೆ ಈ ರೀತಿ ಈ ಬೀಸ್ಟ್ ಮೋಡ್ ಹೋಗುತ್ತೆ. ನೀವೇನಾದರೂ ಗೇಮ್ ಮಾಡ್ತಾ ಇದ್ದೀರಾ ಅಂದರೆ ಆ ಟೈಮಲ್ಲಿ ಲೇಟೆನ್ಸಿ ಸ್ವಲ್ಪ ಕಡಿಮೆ ಆಗುತ್ತೆ. ಕೇವಲ 5 ಮೈಕ್ ಇರುತ್ತೆ. ಸೊ ನೀವು ಅನ್ಬೋದು. ಇನ್ನು ಇದರ ಸೌಂಡ್ ಕ್ಲಾರಿಟಿ ಮತ್ತು ಬೇಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಇಯರ್ಬಡ್ಗಳಲ್ಲಿ 13mm ನ ಡ್ರೈವರ್ಸ್ ಇದೆ ಆಯ್ತಾ ಎರಡರಲ್ಲೂ ಕೂಡ. ಸೊ ಹೌದು, ಬೇಸ್ ಕೂಡ ಮ್ಯೂಸಿಕ್ ಪ್ಲೇಬ್ಯಾಕ್ ಅನ್ನು ನೀಡುತ್ತೆ. ಇನ್ನು ಈ ಒಂದು ಬಡ್ಸ್ ಏನಿದೆ ನಂಗೆ ಅನ್ನಿಸ್ತಂಗೆ ಒಂದು 6 ಗಂಟೆ ಮ್ಯೂಸಿಕ್ ಪ್ಲೇಬ್ಯಾಕ್ ಅನ್ನು ಮಾಡ್ಬೋದು ಒಂದು 50% ವಾಲ್ಯೂಮಲ್ಲಿ. ಸೊ ಒಂದೊಳ್ಳೆ ಬ್ಯಾಟ್ರಿ ಬ್ಯಾಕಪ್ ಏನೆ ಮತ್ತು ASAP ಚಾರ್ಜಿಂಗ್ ಕೂಡ ಇರುವಂಥದ್ದು. ತುಂಬ ಫಾಸ್ಟಾಗಿ ಚಾರ್ಜ್ ಕೂಡ ಆಗುತ್ತೆ. ನೀವು ಕೇವಲ 10 ನಿಮಿಷ ಚಾರ್ಜ್ ಮಾಡಿದ್ರೆ 120 ನಿಮಿಷಗಳ ಮ್ಯೂಸಿಕ್ ಪ್ಲೇಬ್ಯಾಕ್ ಅನ್ನು ಮಾಡ್ಬೋದು ಬರೀ 10 ನಿಮಿಷಕ್ಕೆ. ಒಂದು ಒಳ್ಳೆ ವಿಷಯ ಅಂತೀನಿ. ಸೊ ನೋಡಿ, ಇನ್ ಕೇಸ್ ನೀವು ಪರ್ಚೇಸ್ ಮಾಡಬೇಕು